ಅಕಸ್ಮಾತ್ ತಾಯಿಗೇನಾದರೂ ಈ ವಿಚಾರ, ಈ ಒಂದು ಕಾಂಟ್ರವರ್ಸಿ ಏನಾಯಿತು, ಇದೇನಾದರೂ ಗಮನಕ್ಕೆ ಬಂದಿತ್ತಾ? ಇದ್ದಿದ್ರೆ ಅಕಸ್ಮಾತ್ ಗಮನಕ್ಕೆ ಬಂದಿದ್ರೂ ಏನು ಬುದ್ಧಿ ಮಾತು ಹೇಳಬಹುದಿತ್ತು ಅವರು? ಭಾಳ ತ್ರಾಸ ಮಾಡ್ಕೋತಿದ್ಲು ಆಕಿ. ಯಪ್ಪ ಇವೆಲ್ಲ ಏನು ನನಗೆ ಇಂಥವೆಲ್ಲ ಮಾಡ್ಕೊಬಿಡಪ್ಪ, ಬೈದು ಬುದ್ಧಿ ಹೇಳ್ತಿದ್ಲು. ಯಾವಾಗಲೂ ಅಷ್ಟೇ ಆಕಿ ನಮ್ಮನ್ನು ಬಿದ್ದಾಗ ಕೈ ಎತ್ತಿ ನಡೆಸಿದ್ದಾಳೆ, ಮೇಲೆ ಎದ್ದಾಗ ಚೆಂದಂಗೆ ನಡಿ ಅಂತ ಬೆನ್ನು ತಟ್ಟಿದ್ದಾಳೆ. ಅಷ್ಟೇ ನಮ್ಮವ್ವ ಮಾಡಿದ ಕೆಲಸ. ಅವಳು ಅದೇ ಮಾಡ್ತಿದ್ಲು. ನಮಗೆ ನಮ್ಮವ್ವ ಅಂದಾಗ ಯಾವಾಗ ನಂಗೆ ನೆನಪಾಗೋದೆ, ನನಗೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಂತ ಲಂಕೇಶ್ವರದ ಕವಿತೆ ಯಾವಾಗಲೂ ನಂಗೆ ನೆನಪಾಗೋದು. ಸರಿ, ಇನ್ನು ಮುಂದೆ ಎಷ್ಟು ಅಲರ್ಟ್ ಆಗಿರ್ತೀರಾ ಅಂತ? ಯಾಕಂದರೆ ಕಲಾವಿದರ ಜೀವನ ಅಷ್ಟು ಸುಲಭ ಅಲ್ಲ, ಅದು ಸೋಷಿಯಲ್ ಮೀಡಿಯಾ ಬಂದಾದ ಮೇಲೆ. ಸೊ ಯಾವ ರೀತಿ ಡಿಸಿಷನ್ ತಗೊಂಡಿದ್ದೀರಾ ಅಂತ? ಮೇಡಮ್, ನಾವು ಯಾವಾಗಲೂ ಅಲರ್ಟಾಗಿದ್ದು ಏನು ಮಾಡಿದರೂ ಕೂಡ ಇಂಥದ್ದು ಬಂದಿದೆ ಅಂತಂದರೆ ಬರ್ತದೆ ಅಂದರೆ ಏನು ಮಾಡೋಕ್ಕಾಗತ್ತೆ, ಅದನ್ನು ಫೇಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲ ಮೇಡಮ್, ನಾನು ಯಾವಾಗಲೂ ಒಂದು ಮತ್ತೊಬ್ಬರಿಗೆ ನೋವು ಮಾಡದೆ ಮನುಷ್ಯತ್ವ, ಮಾನವೀಯತೆ, ಸರಳತೆಯಿಂದ ಬದುಕಬೇಕಂತ ಪ್ರಯತ್ನ ಪಟ್ಟವನು. ಆ ದಾರಿಯಲ್ಲೇ ನಡೀತೀನಿ. ನಾನು ಇವಾಗಲೂ ಆ ತತ್ವವನ್ನು ನಡೆಸ್ಕೊಂಡು ನನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ನಾನು ಹಾಗೇ ಇರೋದು, ಹಾಗೇ ಬದುಕ್ತೀನಿ. ನಾನು ಕೊನೆ ಉಸಿರಿರೋರು ನಾನು ಅದೇ ಬದುಕೋದು, ಹಂಗೆ ಬದುಕೋದು. ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯ ರೀತಿಯಲ್ಲೇ ನೋಡ್ಕೊಳ್ಳೋದು. ನಾನು ಕೆಡಕ್ಕೆ ಮಾಡಿ ಬದುಕೋ ನನಗೆ ಆಸಕ್ತಿ ಇಲ್ಲ ಮೇಡಮ್. ಸಂತ್ರಸ್ತೆ ನಿಮ್ಮನ್ನು ಏನಂತ ಕರಿತಿದ್ರು? ಅಂದರೆ ಹೆಸರಿಟ್ಟು ಕರಿತಿದ್ರ, ಅಣ್ಣ ಅನ್ನೋಂಥ ಸ್ಥಾನ ಕೊಟ್ಟಿದ್ರ, ಹೇಗೆ? ಅಪ್ಪಣ್ಣ ಅಂತಿದ್ರು. ನನ್ನ ಹೆಸರಲ್ಲೇ ಇದೆಯಲ್ಲ ಮೇಡಮ್, ಅಪ್ಪ ಅಣ್ಣ ಎರಡೂ ಅಲ್ಲೇ ಇದೆ, ಅಪ್ಪಣ್ಣ ಅಂತಿದ್ರು. ಜೊತೆಗೆ ಇಷ್ಟು ವರ್ಷ ಸಿನಿಮಾ ಜರ್ನಿ ಮಾಡಿ ಕೊನೆಗೂ ಹೀರೋ ಆಗ್ತಾ ಇದ್ದೀರಾ. ಯಾರಿಗೂ ಹೇಳಿಬೇಡಿ ಅನ್ನುವಂತಹ ಟೈಟಲ್, ಅದು ಆ ಟೈಟಲ್ಗೂ ಒಂದು ಇತಿಹಾಸ ಇದೆ ಸರ್, ಅದು ನಿಮಗೂ ಗೊತ್ತಿದೆ. ಸೊ ಏನು ಹಂಚ್ಕೋತೀರಾ ನೀವು ಸಿನಿಮಾ ಬಗ್ಗೆ? ಅದೇ ಮೇಡಮ್, ಮುಂದಿನ ತಿಂಗಳು ನಾನು ಒಂದು ನಾಯಕನಾಗಿ ನಟಿಸಿರುವಂಥ ಚಿತ್ರ, ನಾನು ಮತ್ತು ಇನ್ನೊಬ್ಬ ಚೇತನ್ ಅಂತ ಇಬ್ಬರು ಹೀರೋ ಇದ್ದೀವಿ. ಸೊ ಹಾಗಾಗಿ ಇಬ್ಬರು ಸೇರ್ಕೊಂಡು ಮಾಡಿರುವಂಥ ಒಂದು ಒಳ್ಳೆಯ ಚಿತ್ರ ಬರ್ತಾಯಿದೆ. ಅನಂತ್ನಾಗ್ ಸರ್ ಹಳೆಯ ಟೈಟ್ಲ್, ಅದು ಯಾರಿಗೂ ಹೇಳಬೇಡಿ ಅಂತ. ಆ ಚಿತ್ರವನ್ನು ಮುಂದಿನ ತಿಂಗಳು ಇನ್ನೊಂದು 2-3 ದಿನದಲ್ಲಿ ಅದರ ಪ್ರಚಾರದ ಕೆಲಸಗಳು ಶುರು ಮಾಡ್ತಾರೆ. ಹಾಗಾಗಿ ಅದು ಬರ್ತಾಯಿದೆ. ಅದನ್ನು ಬಿಡುಗಡೆಯ ಸಿದ್ಧತೆಗಳು ಮಾಡ್ಕೋತಾ ಇದ್ದೀವಿ ಮೇಡಮ್. ಅದು ಬಂದಾಗ ದಯವಿಟ್ಟು ಎಲ್ಲರೂ ನೋಡಿ, ಹರಸಿ ಹಾರೈಸಿ ಅಷ್ಟೇ. ನಿಮ್ಮ ಮನೆ ಮಕ್ಕಳಂತೆ ನಮ್ಮನ್ನು ಸಲವರಯ್ಯ ಅಂತ ಕೇಳ್ತೀವಿ ಅಷ್ಟೇ. ಸಿನಿಮಾ ರಿಲೀಸ್ ಹಂತದಲ್ಲಿ ಕಲಾವಿದರನ್ನ ಟಾರ್ಗೆಟ್ ಮಾಡುವಂಥದ್ದು, ಈ ರೀತಿ ಒಂದು ಕುತಂತ್ರ ನಡೀತಾ ಇರುವಂಥದ್ದು, ಇದಕ್ಕೆ ಏನು ಹೇಳ್ತೀರಾ? ಅಂಥದ್ದು ಬಂದಾಗ ದಯವಿಟ್ಟು ಯಾರು ಮಾಡಬೇಡಿ ಅಂತೀನಿ ಮೇಡಮ್. ಈಗ ಅದು ಅವ್ರ ಜೀವನದಲ್ಲಿ ಏನಾಗಿದೆ ನನಗೆ ಅದು ಬೇಡ ಮೇಡಮ್, ಅದು ಪ್ರಶ್ನೆ ನನಗೆ ಬೇಕಾಗಿಲ್ಲ. ಬಟ್ ಯಾವುದೇ ಕಲಾವಿದರಾಗಲಿ ಮತ್ತೊಬ್ಬರ ಜೀವನದಲ್ಲಿ ಯಾರೋ ಬಿದ್ದಿದ್ದಾರೆ, ಸೋತಿದ್ದಾರೆ, ಅವ್ರನ್ನ ತುಳಿಬೇಕು ಅಂತ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬನ ಸಾಧನೆಗೆ, ಪ್ರತಿಯೊಬ್ಬನ ಜೀವನದ ಯಶಸ್ಸಿಗೆ ಕಷ್ಟ ಏನು ಪಟ್ಟಿರ್ತಾರಂತ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಆ ವ್ಯಕ್ತಿನ ಅದು ಮೇಲೆ ಬಂದಿರ್ತಾನೆ. ಹಾಗಾಗಿ ಸುಲಭಕ್ಕೆ ಒಬ್ಬರನ್ನ ಅಗೌರವಿಸೋದು ಅಥವಾ ಅವ್ರನ್ನ ತುಳಿದು ಬಿಡೋದು ಅಥವಾ ಅವ್ರನ್ನ ಹೀಳಾಯಿಸುವಂಥದ್ದು ಮಾಡಬಾರ್ದು ಅಂತ ನಾನು ಈಗಲೂ ಅವರಿಬ್ಬರದ್ದು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಅವರಿಬ್ಬರು ಬೇಗ ಈ ಸಮಸ್ಯೆಯಿಂದ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ಬದುಕಲಿ. ಮತ್ತು ನಾನು ಎಲ್ರಿಗೂ ಕೇಳ್ಕೊಳ್ಳೋದು, ಅವ್ರನ್ನ ಹೀಳಾಯಿಸಬೇಡಿ. ಪಾಪ ನೊಂದ್ಕೊಂಡಿದ್ದಾರೆ, ಕೆಳಗಡೆ ಬಿದ್ದಿದ್ದಾರೆ ಅಂತ ಇನ್ನೂ ತುಳಿಬೇಡಿ, ಆಳಿಗೆ ಒಂದೊಂದು ಕಲ್ಲು ಹೊಡಿಬೇಡಿ. ಅವ್ರನ್ನ ಇನ್ನೂ ಸ್ವಲ್ಪ ಆದಷ್ಟು ನಿಮ್ಗೆ ಅವ್ರ ಬಗ್ಗೆ ಹೊಗಳಕ್ಕಾಗಲಿಲ್ಲ, ಸುಮ್ಮನೆ ಇರ್ರಿ. ಅವ್ರ ಜೀವನದಲ್ಲಿ ಏನು ಸರಿ ಆಗುತ್ತೆ. ಎಲ್ಲರ ಮನೆ ದೋಷ ತೂತೆ ಮೇಡಮ್, ಎಲ್ಲರ ಜೀವನದಲ್ಲಿ ನೋವಿರುತ್ತೆ, ನಲಿವಿರುತ್ತೆ. ಹಾಗಂತೇಳಿ ನೋವಾಗಿದೆ ಅಂತ ಕಲ್ಲು ಎಸೆಯೋದು, ಹಾಳು ಮಾಡೋದು ಮಾಡಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಿನಿಮಾ ಯಾರಿಗೂ ಹೇಳಬೇಡಿ, ಒಳ್ಳೆಯದಾಗಲಿ. ರಿಲೀಸ್ ಡೇಟ್ ಯಾವಾಗ ಅನ್ನುವಂಥದ್ದು ಅನೌನ್ಸ್ ಮಾಡ್ತೀವಿ ಮೇಡಮ್, ಇನ್ನೊಂದು ಶೀಘ್ರದಲ್ಲೇ ಮಾಡ್ತೀವಿ. ಬಟ್ ನೆಕ್ಸ್ಟ್ ಮಂತಿಗೆ ಖಂಡಿತ ಬರ್ತೀವಿ ಮೇಡಮ್. ಹಾಂ, ಥಿಯೇಟರ್ ಪ್ಲ್ಯಾನ್ ಖಂಡಿತ ಬರ್ತೀವಿ. ಮಾಸಾಗಿ ಬರ್ತೀರಾ, ಹೇಗೆ ಬರ್ತೀರಾ ಮೇಡಮ್? ನಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಕತೆ. ಹಾಗಾಗಿ ನಾನು ಹೀರೋ ಅನ್ನೋದಕ್ಕಿಂತ ನನ್ನ ಕತೆ ಹೀರೋ, ಅದರಲ್ಲಿ ನಾನೊಬ್ಬ ಪಾತ್ರಧಾರಿ ಅಷ್ಟೇ. ನನ್ನ ಕತೆ ಹೀರೋ ಮೇಡಮ್ ಅಷ್ಟೇ. ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಆಪರ್ಚುನಿಟಿಗಳು ನಿಮ್ಮ ಬಾಗಿಲು ಹುಡ್ಕೊಂಡು ಬರ್ತಾವ, ಇಟ್ಕೋಬೋದ ಎಕ್ಸ್ಪೆಕ್ಟೇಷನ್ಸ್? ಭರವಸೆ ಇದೆ ಮೇಡಮ್. ನನಗೆ ಒಂದಿಷ್ಟು ಪಾತ್ರಗಳು ಬರ್ತಾವೆ. ಆ ಪಾತ್ರಗಳು ಬರೋದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಮಾಡ್ತಿದ್ದೀನಿ. ನಾನು 3-4 ಚಿತ್ರಗಳಲ್ಲಿ ನಾನು ನಟನೆ ಮಾಡ್ತಿದ್ದೀನಿ. ಇವತ್ತು ಈಗ ಮುಗಿಸಿನ ಕೂಡ ನಾನು ಸಿನಿಮಾ ಶೂಟಿಂಗ್ ಹೋಗಬೇಕು. ಹಾಗಾಗಿ ಭರವಸೆ ಇರೋದರಿಂದ, ಕಲಾ ಶಾರದೆ ನಮ್ಮನ್ನು ಕೈ ಹಿಡಿದಿರೋದ್ರಿಂದ, ನನ್ನ ಕೈಯಲ್ಲಿ ಶಕ್ತಿ ಇರೋ ತನಕ, ನನ್ನ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುವ ತನಕ ನನಗೆ ಅವಕಾಶಗಳು ಬರ್ತಿರ್ತವೆ. ನಾನು ಅಲ್ಲಿ ತನಕ ಮಾಡ್ತಿರ್ತೀನಿ ಕೆಲಸ. ಇನ್ನು ಮಗಳು ಕೂಡ ಅಪ್ಪನ ಹೀರೋ ಅನ್ನೋವಂಥ ಸಂದರ್ಭ ಬಂತು. ಇಷ್ಟು ದಿನ ಕಲಾವಿದರಾಗಿ ನೋಡಿರ್ತೀವಿ, ಪೈಲ್ವಾನ್ ಸಿನಿಮಾ ಇರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಆದರೆ ಇದು ಲೀಡ್ ಮೇಜರ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾ ಇರೋವಂಥದ್ದು. ಏನು ಹೇಳಿದ್ರು ಮಗಳು? ಏನಾದರೂ ಪೋಸ್ಟರ್ ಇರ್ಬೋದು, ಟೀಸರ್ ಏನಾದರೂ ನೋಡಿದ್ರಾ? ಅದೇ, ಅವಳು ಯಾವಾಗಲೂ ಅಂದರೆ ತನ್ನ ಅಪ್ಪನ ಬಗ್ಗೆ ಅವಳಿಗೆ ಅಗಾಧವಾದ ಗೌರವ ಯಾಕೆ ಬರುತ್ತಂತಂದರೆ, ನಾನು ನನ್ನ ತಾಯಿ ಥರ ಇದ್ದಾಳೆ ಅವಳು ನೋಡೋಕ್ಕೆ. ನಮ್ಮ ಅವ್ವ ಅಂತಿರ್ತೀನಿ ಅವಳು ಯಾವಾಗಲೂ. ನಾನು ಮೊನ್ನೆನೂ ಕೂಡ ಈ ಘಟನೆ ನಡೆದಾಗಲೂ ಕೂಡ ಅವಳ ಮುಂದೆ ಒಂದು ಕೈ ಮುಗಿದೆ ನಾನು, ಯವ್ವ ಸರಿ ಮಾಡು ಅಂತ. ಹಾಗಾಗಿ ಅವಳು ನನ್ನ ಮಗಳು, ನನ್ನ ತಾಯಿ. ಹಾಗಾಗಿ ಅಪ್ಪನ ಯಾವಾಗಲೂ ಎಲ್ಲ ಮಕ್ಕಳು ತಂದೆನ ಹೀರೋ ಅಂತ ನೋಡ್ತಾರೆ. ಹಾಗಾಗಿ ನಾನು ನನ್ನ ಮಗಳಿಗೆ ಈ ಥರದ್ದು ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವಳು ಪ್ರೌಡ್ ಫೀಲ್ ಮಾಡ್ತಾಳೆ, ಹೆಮ್ಮೆಯಿಂದ ನೋಡ್ತಾಳೆ, ಖುಷಿ ಪಡ್ತಾಳೆ, ಚಪ್ಪಾಳೆ ತಡ್ತಾಳೆ. ಅವಳು ಇನ್ನೂ 10 ವರ್ಷದ ಮಗಳು ಅವಳು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ಅಪ್ಪಣ್ಣವರ ಮಾತಾಗಿತ್ತು. ಅಂದರೆ ಆ ಕೇಸಲ್ಲಿ ಏನಾಗಿತ್ತು, ಜೊತೆಗೆ
ಅವರ ಆಡಿಯೋ ಆ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ಯಾಕೋ 2 ವರ್ಷದ ಹಿಂದೆ ಮಾಡಿರೋವಂಥದ್ದು ಈಗ ರಿಲೀಸ್ ಮಾಡಿದ್ಯಾಕೆ ಅನ್ನೋಂಥದ್ದು ಒಂದಷ್ಟು ಕ್ಲಾರಿಫಿಕೇಶನ್ಗಳನ್ನು ಕೊಡುವಂತಹ ಪ್ರಯತ್ನ ಈಗ ಅಪ್ಪಣ್ಣ ಅವರು ಮಾಡಿದ್ರು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.